ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಅರಣ್ಯ ಇಲಾಖೆಯಲ್ಲಿ ಖಾಲಿದ್ದ 540 ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ 1:20 ಫಿಸಿಕಲ್ ಲಿಸ್ಟನ್ನು ಪ್ರಕಟ ಮಾಡಿದ್ದಾರೆ. ಅದು ಯಾವ್ಯಾವ ಡಿಸ್ಟಿಕ್ ಅಂದರೆ ಶಿರಸಿ, ಕಲಬುರಗಿ, ಧಾರವಾಡ, ಬೆಳಗಾವಿ, ಬಳ್ಳಾರಿ, ಮಂಗಳೂರು, ಹಾಸನ, ಬೆಂಗಳೂರು ಹಾಗೆ ಮೈಸೂರು ವೃತ್ತ ಸೇರಿದಂತೆ ಚಾಮರಾಜನಗರ. ಒಟ್ಟು ಎಷ್ಟು ಡಿಸ್ಟಿಕ್ಗಳದ್ದು 540 ಪೋಸ್ಟ್ಗಳು ಇದ್ವಲ್ಲ, ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಗಾರ್ಡ್ದು 1:20 ಫಿಸಿಕಲ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಸ್ನೇಹಿತರೆ, ಹಾಗಿದ್ದರೆ ಫಿಸಿಕಲ್ ಕಟ್ ಆಫ್ ಲಿಸ್ಟ್ ಎಷ್ಟು, ಹಾಗಿದ್ದರೆ ಯಾರ್ಯಾರೆಲ್ಲ ರನ್ನಿಂಗನ್ನು ಸ್ಟಾರ್ಟ್ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇದಕ್ಕೆ ಫಿಸಿಕಲ್ಗೆ ಸಂಬಂಧಿಸಿದಂತೆ ಹೈಟ್ ಟಿಪ್ಸ್ ಹಾಗೂ ಚೆಸ್ಟ್ ಯಾವ ರೀತಿ ಕೊಡಬೇಕು, ಮೆಡಿಕಲ್ ಯಾವ ರೀತಿ ಇರುತ್ತೆ, ಸಂಪೂರ್ಣವಾಗಿ ನಮ್ಮ ಚಾನಲಲ್ಲಿ ವಿಡಿಯೋದೆಯೋ. ಇನ್ನೂ ಯಾರ್ಯಾರು ನೋಡಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇದೆ, ಯಾರ್ಯಾರು ಇನ್ನೂ ಜಾಯ್ನ್ ಎಲ್ಲ ಹೋಗಿ ಜಾಯ್ನ್ ಆಗಿ ವಿಡಿಯೋನ ನೋಡ್ಬೋದು. ಬನ್ನಿ, ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಶಿರಸಿಗೆ ಸಂಬಂಧಿಸಿದ ಕಟ್ ಆಫ್ ಲಿಸ್ಟನ್ನು ನೋಡೋಣ. ಇಲ್ಲಿ ಒಟ್ಟು ಕೆನರಾ ಅಥವಾ ಶಿರಸಿ ಒಟ್ಟು 51+7 ಅಂದರೆ 58 ಪೋಸ್ಟ್ಗಳು ಖಾಲಿ ಇದ್ದು, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಟ್ ಆಫ್ ಲಿಸ್ಟನ್ನು ನೋಡೋಣ. ಸಾಮಾನ್ಯ ವರ್ಗಕ್ಕೆ ಅಭ್ಯರ್ಥಿ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 38ಕ್ಕಿಂತ ಹೆಚ್ಚಿನ ಅಂಕ ಪಡೆದ ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಾರೆ. ಹಾಗೆ ಪ್ರವರ್ಗ 2A ತಡಿ ಅಭ್ಯರ್ಥಿಗಳದ್ದು ಬ್ಯಾಕ್ಲಾಗ್ ಹುದ್ದೆದು. ಇದು ಬ್ಯಾಕ್ಲಾಗ್ ಹುದ್ದೆಗಳು ಏನದಾವೆ, ಈ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಮೆರಿಟ್ ಲಿಸ್ಟನ್ನು ಶೋ ಮಾಡಿಲ್ಲ, ಅಂದ್ರೆ ಇಲ್ಲಿ ತೋರಿಸಲಾಗಿಲ್ಲ. ಇನ್ನು ಸಾಮಾನ್ಯ ಅರ್ಹತೆ ಇತರೆ ಅಭ್ಯರ್ಥಿಗಳಿಗೆ 93.67, ಸಾಮಾನ್ಯ ಅರ್ಹತೆ ಗ್ರಾಮೀಣ ಅಭ್ಯರ್ಥಿಗಳಿಗೆ 92.50, ಸಾಮಾನ್ಯ ಅರ್ಹತೆ ಮಾಜಿ ಸೈನಿಕರಿಗೆ 54.83, ಪರಿಶಿಷ್ಟ ಜಾತಿ ಇತರೆ ಅಭ್ಯರ್ಥಿಗಳಿಗೆ 88.17, ಪರಿಶಿಷ್ಟ ಪಂಗಡ ಇತರೆ ಅಭ್ಯರ್ಥಿಗಳಿಗೆ 84, ಸ್ಥಳೀಯ ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗೆ 48.67, ಇನ್ನು ಪ್ರವರ್ಗ 1 ಇತರೆ ಅಭ್ಯರ್ಥಿಗಳಿಗೆ 89.67, ಪ್ರವರ್ಗ 2A ಅಭ್ಯರ್ಥಿಗಳಿಗೆ 91.83, ಹಾಗೆ ಪ್ರವರ್ಗ 3B ಅಭ್ಯರ್ಥಿಗಳಿಗೆ 88.13. ಇದಕ್ಕಿಂತ ಹೆಚ್ಚಿನ ಅಂಕ ಪಡೆದ ಎಲ್ಲ ಅಭ್ಯರ್ಥಿಗಳು 1:20ಗೆ ಆಯ್ಕೆಯಾಗಿರ್ತಾರೆ. ಸ್ನೇಹಿತರೆ, ಇದು ಸ್ವಲ್ಪ ವಿಡಿಯೋ ಲಾಂಗ್ ಆಗ್ಬೋದು, ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ. ನಾವು ಪ್ರತಿಯೊಂದು ಡಿಸ್ಟ್ರಿಕ್ದು ಕೂಡ ವಿಡಿಯೋದಲ್ಲಿ ಹೇಳ್ತಿದ್ದೀವಿ. ಇನ್ನು ಚಾಮರಾಜನಗರಕ್ಕೆ ಸಂಬಂಧಿಸಿದಂತೆ 1:20 ಹುದ್ದೆಗಳ ಫಿಸಿಕಲ್ ಲಿಸ್ಟನ್ನು ನೋಡಿದರೆ ಒಟ್ಟು ಇಲ್ಲಿ 83 ಹುದ್ದೆಗಳು ಖಾಲಿ ಇರ್ತಾವೆ. ಇಲ್ಲಿ ಕಟ್ ಆಫ್ ಲಿಸ್ಟ್ ನೋಡೋದಾದರೆ ಸ್ನೇಹಿತರೆ, ಈ PDF ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ. ಇನ್ನೂ ಯಾರು ಹೋಗಿ ನೋಡಿಲ್ಲ, ಹೋಗಿ ನೋಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಕೆಳಗಡೆ ಇದೆ, ಹೋಗಿ ಜಾಯ್ನ್ ಆಗಿ. ಸ್ನೇಹಿತರೆ, ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ 90ಕ್ಕಿಂತ ಹೆಚ್ಚಿನ ಅಂಕ ಪಡೆದ ಎಲ್ಲ ಅಭ್ಯರ್ಥಿಗಳು ಕೂಡ ಫಿಸಿಕಲ್ಗೆ ಆಯ್ಕೆಯಾಗಿದ್ದಾರೆ. ಯಾಕಂದರೆ ಇಲ್ಲಿ ಲಿಸ್ಟ್ ಬಿಟ್ಟಿದ್ದಾರೆ, ಯಾವ ಅಭ್ಯರ್ಥಿಗಳ ನಂತರ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆ ಅಂತ ಇಲ್ವ ಅಂತೇಳಿ ನೋಡ್ಕೋಬೋದು. ಇಲ್ಲಿ ಆ ವರ್ಗಕ್ಕೆ ಸಂಬಂಧಿಸಿದಂತೆ ಅದೇ ರೀತಿ ಬೇರೆ ಬೇರೆಯಾದ ಕಟ್ ಆಫ್ ಲಿಸ್ಟ್ ಇರ್ತದೆ. ಇದು ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿದೆ, ಹೋಗಿ ನೋಡ್ಕೋಬೋದು. ಸ್ನೇಹಿತರೆ, ಇನ್ನು ಬೆಂಗಳೂರು ವೃತ್ತಕ್ಕೆ ಸಂಬಂಧಿಸಿದಂತೆ ನೋಡಿದರೆ ಇಲ್ಲಿ ಒಟ್ಟು 49 ಹುದ್ದೆಗಳು, 46+3 ಒಟ್ಟು 49 ಹುದ್ದೆಗಳು ಖಾಲಿ ಇರ್ತವೆ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಟ್ ಆಫ್ ಲಿಸ್ಟ್ ನೋಡೋದಾದ್ರೆ ಅಂದ್ರೆ ಇದು ಬಂದು ಕೇವಲ ಫಿಸಿಕಲ್ ಕಟ್ ಆಫ್ ಲಿಸ್ಟ್ ಆಗಿರ್ತದೆ. ಇದು ಬಂದು 1:1 ಕಟ್ ಆಫ್ ಲಿಸ್ಟ್ ಆಗಿರಲ್ಲ, ಇದು 1:20 ಕಟ್ ಆಫ್ ಲಿಸ್ಟ್ ಆಗಿರ್ತದೆ. ಸ್ನೇಹಿತರೆ, ಇಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 43.17, ಅಂಗವಿಕಲ ಅಭ್ಯರ್ಥಿ ಕುಷ್ಠರೋಗದಿಂದ ಗುಣಮುಖ ಹೊಂದಿದ ಅಭ್ಯರ್ಥಿ ಮಾತ್ರ ಹೇಳಿದರೆ 69.67, ಗ್ರಾಮೀಣ ಅಭ್ಯರ್ಥಿಗಳಿಗೆ ಜನರಲ್ ಇದು 93.17, ಇತರೆ ಅಭ್ಯರ್ಥಿಗಳಿಗೆ 93.17. ಇನ್ನು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಇತರೆ ಅಭ್ಯರ್ಥಿಗೆ 89ಕ್ಕಿಂತ ಹೆಚ್ಚಿನ ಅಂಕ ಪಡೆದ ಅಭ್ಯರ್ಥಿಗಳು, ಪರಿಶಿಷ್ಟ ಪಂಗಡಕ್ಕೆ 86.50, ಕೆಟಗರಿ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 87.67, ಪ್ರವರ್ಗ 2A ಹಾಗೂ 2A ವರ್ಗಕ್ಕೆ ಸೇರಿದ ಅಭ್ಯರ್ಥಿ ಇತರೆ ಅಭ್ಯರ್ಥಿಗಳು 91.17. ಇಂಥ ಹೆಚ್ಚಿನ ಅಂಕ ಯಾರ್ಯಾರೆಲ್ಲ ಪಡೆದಿರ ಇವರೆಲ್ಲರೂ ಫಿಸಿಕಲ್ಗೆ ಆಯ್ಕೆಯಾಗಿದ್ದೀರಾ. ಇನ್ನು ನೆಕ್ಸ್ಟ್ ಸ್ನೇಹಿತರೆ, ಹಾಸನದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಕಟ್ ಆಫ್ ಲಿಸ್ಟ್ ಎಷ್ಟು ನಿಂತಿದೆ ಅಂತ ನೋಡಿದರೆ ಇಲ್ಲಿ ಒಟ್ಟು 18 ಅಂದ್ರೆ ಒಂದು ಬ್ಯಾಕ್ಲಾಕು 17 ಜನರಲ್ ಮೆರಿಟಿಗೆ ಇರ್ತಾವೆ. ಇನ್ನು ನೋಡಿದರೆ ಒಟ್ಟು ಸ್ನೇಹಿತರೆ, ಇಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ 68.17, ಗ್ರಾಮೀಣ ಅಭ್ಯರ್ಥಿಗಳಿಗೆ 91.67, ಇದು ಒಂದು ಜನರಲ್ ಮೆರಿಟ್ ಲಿಸ್ಟ್ ಆಗಿರ್ತದೆ. ಇತರೆ ಅಭ್ಯರ್ಥಿಗೆ 93.00 ಅಂದರೆ 93ಕ್ಕಿಂತ ಹೆಚ್ಚಿನ ಅಂಕ ಪಡೆದ ಎಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಾರೆ.
ಇನ್ನು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 87.33, ಪರಿಶಿಷ್ಟ ಜಾತಿ ಪಂಗಡ ಅಭ್ಯರ್ಥಿಗಳಿಗೆ 85.50, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 86.50, ಹಾಗೆ 2A ವರ್ಗದ ಅಭ್ಯರ್ಥಿಗಳಿಗೆ 89.67ಕ್ಕಿಂತ ಹೆಚ್ಚಿನ ಅಂಕ ಪಡೆದ ಎಲ್ಲ ಅಭ್ಯರ್ಥಿಗಳು 1:20ಗೆ ಆಯ್ಕೆಯಾಗಿರ್ತಾರೆ. ಕಲಬುರಗಿ ವಿಭಾಗಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಟ್ಟು 26 ಪೋಸ್ಟ್ಗಳಿದ್ದು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ 1:20 ಕಟ್ ಆಫ್ ಲಿಸ್ಟ್ ಎಷ್ಟಿದೆ ಅಂತ ನೋಡಿದರೆ ಸಾಮಾನ್ಯ ಅಭ್ಯರ್ಥಿ ಜನರಲ್ ಮೆರಿಟ್ಗೆ 94.67, ಸಾಮಾನ್ಯ ಅಭ್ಯರ್ಥಿ ಅಂಗವಿಕಲ ಅಭ್ಯರ್ಥಿಗೆ 63.17, ಸಾಮಾನ್ಯ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿಗೆ 95.83, ಪರಿಶಿಷ್ಟ ಜಾತಿಗೆ 92.83, ಪರಿಶಿಷ್ಟ ಪಂಗಡಕ್ಕೆ 92, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗೆ 91.50, ಹಾಗೆ ಪ್ರವರ್ಗ 2A ಅಭ್ಯರ್ಥಿಗಳಿಗೆ 94.50. ಇನ್ನು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಟ್ಟು 6 ಪೋಸ್ಟ್ಗಳಿದ್ದು ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ 96.83, ಪರಿಶಿಷ್ಟ ಜಾತಿಗೆ 94.17, ಪರಿಶಿಷ್ಟ ಪಂಗಡಕ್ಕೆ 94.33. ಇದು ಕೇವಲ 1:20ಗೆ ಆಯ್ಕೆಯಾದ ಅಭ್ಯರ್ಥಿಗಳ ಕಟಾಪ್ ಆಗಿರ್ತದೆ. 1:1 ಬೇರೆನೇ ಬರುತ್ತೆ ಫಿಸಿಕಲ್ ಆದ ನಂತರ. ಇನ್ನು ಸ್ನೇಹಿತರೆ, ಮಂಗಳೂರು ವೃತ್ತಕ್ಕೆ ಸಂಬಂಧಿಸಿದಂತೆ ಇಲ್ಲಿ 57 ಪೋಸ್ಟ್ಗಳು ಇದ್ದು ಈ 57 ಪೋಸ್ಟ್ಗಳಿಗೆ 1:20 ಆಯ್ಕೆಯಾದ ಅಭ್ಯರ್ಥಿಗಳ ಪರ್ಸೆಂಟೇಜ್ ಎಷ್ಟಾಗಿರ್ಬೇಕಂತ ನೋಡಿದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 95%ಕ್ಕಿಂತ ಹೆಚ್ಚಿನ ಅಂಕ ಪಡೆದವರು 1:20ಗೆ ಆಯ್ಕೆಯಾಗಿರ್ತಾರೆ. ಸಾಮಾನ್ಯ ಅಭ್ಯರ್ಥಿ ಹಾಗೆ ಅಲ್ಲಿ ಗ್ರಾಮೀಣ ಅಭ್ಯರ್ಥಿಗೆ 95 ಆದರೆ ಸಾಮಾನ್ಯ ಅಭ್ಯರ್ಥಿ ಕೇವಲ ಯಾವುದೇ ರೀತಿ ಮೀಸಲಾತಿ ಇಲ್ಲದೆ ಆಯ್ಕೆಯಾಗುವ ಅಭ್ಯರ್ಥಿಗೆ 93.33, ಸಾಮಾನ್ಯ ಅಭ್ಯರ್ಥಿದೊಳಗೆ ಅಂಗವಿಕಲರಿಗೆ 36.67, ಪರಿಶಿಷ್ಟ ಜಾತಿ ಗ್ರಾಮೀಣ ಅಭ್ಯರ್ಥಿಗೆ 91.50, ಪರಿಶಿಷ್ಟ ಜಾತಿ ಕೇವಲ ಯಾವುದೇ ರೀತಿ ಮೀಸಲಾತಿ ಇಲ್ಲದೆ 88.50, ಪರಿಶಿಷ್ಟ ಪಂಗಡಕ್ಕೆ 87.83, ಸ್ಥಳೀಯ ಅರಣ್ಯ ಬುಡಕಟ್ಟು ಅಭ್ಯರ್ಥಿಗೆ ಪರಿಶಿಷ್ಟ ಪಂಗಡಕ್ಕೆ 36%, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗೆ 89.67, ಪ್ರವರ್ಗ 2A ಅಭ್ಯರ್ಥಿಗಳಿಗೆ 91.50, ಪ್ರವರ್ಗ 2B ಅಭ್ಯರ್ಥಿಗಳಿಗೆ 88.67, ಪ್ರವರ್ಗ 3A ಅಭ್ಯರ್ಥಿಗಳಿಗೆ 91.50, ಪ್ರವರ್ಗ 3B ಅಭ್ಯರ್ಥಿಗಳಿಗೆ 92.50. ಇದು 1:20 ಫಿಸಿಕಲ್ ಲಿಸ್ಟ್ ಆಗಿರ್ತದೆ. ಸ್ನೇಹಿತರಿನ ಬೆಳಗಾವಿ ವೃತ್ತಕ್ಕೆ ಸಂಬಂಧಿಸಿದಂತೆ 10 ಅರಣ್ಯ ಪಾಲಕ ಹುದ್ದೆಗಳು ಖಾಲಿ ಇರ್ತವೆ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಟ್ ಆಫ್ ಲಿಸ್ಟ್ ಎಷ್ಟಾಗಿರ್ತದೆ ಅಂತ ನೋಡೋದಾದರೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನೋಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ನೀವು ನಿಮಗೆ ಏನಾದರೂ ತೊಂದರೆಗಳಿದ್ದರೆ ಅಥವಾ ಯಾವುದೇ ರೀತಿಯ ವಿಡಿಯೋ ಬೇಕಾದ್ರೆ ಹೈಟ್ ಅಥವಾ ರನ್ನಿಂಗ್ ಪರ್ಪಸ್ ಎಲ್ಲ ವಿಡಿಯೋ ನಮ್ಮ ಚಾನಲಲ್ಲಿದ್ದಾವೆ. ಆದಷ್ಟು ಯಾರ್ಯಾರೆಲ್ಲ ವಿಡಿಯೋ ನೋಡಿಲ್ಲ ಹೋಗಿ ವಿಡಿಯೋ ನೋಡ್ಕೊಳ್ಳಿ. ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋಲಿ ಸಿಗೋಣ. ಶುಭ ದಿನ.